ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುಮಿತ್ರಾ ಗೌಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಈ ವಿಡಿಯೋದಲ್ಲಿ ಸುಮಾರು ಜನ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಕೇಳ್ತಾ ಇದ್ರು ಜಿಯೋ FSM ಆ್ಯಪ್ ಬಗ್ಗೆ ಲಾಸ್ಟ್ ಒಂದು ವಿಡಿಯೋ ಹಾಕಿದ್ರಲ್ಲ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಅದ್ರ ಬಗ್ಗೆ ವಿಡಿಯೋ ಹಾಕಿ ಅಂತೇಳಿ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ವಿಡಿಯೋನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಯಾವ ರೀತಿ ವರ್ಕ್ನ ಮಾಡೋದು, ಯಾವ ರೀತಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಪ್ಲೇಸ್ಟೋರ್ಗೆ ಹೋಗಿ ಜಿಯೋ FSM ಅಂತ ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದಾಗ ಅದು ಇಂಟರ್ಫೇಸಲ್ಲಿ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದು ನಿಮಗೆ ಇನ್ಸ್ಟಾಲ್ ಅಂತ ತೋರಿಸುತ್ತೆ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿ ಓಪನ್ ಮಾಡಿ ಯೂಸ್ ಮಾಡ್ತಾ ಇರೋದ್ರಿಂದ ನನಗೆ ಓಪನ್ ಅಂತ ತೋರಿಸ್ತಿದೆ. ಈ ಆ್ಯಪ್ನ ಓಪನ್ ಮಾಡ್ಕೋಬೇಕು ನೀವು. ಇದನ್ನು ಇನ್ಸ್ಟಾಲ್ ಮಾಡಿ ಓಪನ್ ಮಾಡ್ಕೋಬೇಕಾದ್ರೆ ಅದಕ್ಕೆ ಆದ ಪಾಸ್ವರ್ಡು, ಯೂಸರ್ ID ಕೇಳುತ್ತೆ. ನಾವು ಕೆಲಸಕ್ಕೆ ಜಾಯಿನ್ ಆಗಬೇಕಾದ್ರೆ ನಮಗೆ ನಮ್ಮದೇ ಆದ ಪಾಸ್ವರ್ಡು ಮತ್ತು ಯೂಸರ್ ID ಕೊಡ್ತಾರೆ. ಆ ಪಾಸ್ವರ್ಡು ಅದನ್ನು ಯೂಸರ್ ID ಹಾಕಿ ನಾವು ಲಾಗಿನ್ ಆಗಬೇಕು. ಹಾಗೆ ಇಲ್ಲಿ ನಮ್ಗೆ ಇಷ್ಟ ಬಂದದ್ದು ಯೂಸರ್ ID, ನಮ್ಗೆ ಇಷ್ಟ ಬಂದದ್ದು ಪಾಸ್ವರ್ಡ್ನ ಹಾಕಿ ಲಾಗಿನ್ ಮಾಡೋದಕ್ಕೆ ಆಗೋದಿಲ್ಲ. ನಮಗೆ ಸಿಸ್ಟಮಲ್ಲಿ ನಮಗೆ ಆದ ಪಾಸ್ವರ್ಡು ಮತ್ತು ಯೂಸರ್ ID ಕ್ರಿಯೇಟ್ ಮಾಡಿ ಯಾವ್ದು ಕೊಟ್ಟಿರ್ತಾರೆ ಅದನ್ನೇ ಹಾಕಿ ನಾವು ಆ್ಯಪ್ನ ಓಪನ್ ಮಾಡಬೇಕು. ಲಾಗಿನ್ ಆದಮೇಲೆ ನಾವು ಏನು ವರ್ಕಿಗೆ ಆ್ಯಡ್ ಮಾಡಿರ್ತೀವಲ್ಲ, ಫೋನ್ ನಂಬರು, ಯೂಸರ್ ID ಕ್ರಿಯೇಟ್ ಮಾಡಲಿಕ್ಕೆ ಇರೋ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡಿದ್ರೆ ನಮಗೆ ಆ್ಯಪ್ ಅನ್ನೋದು ಓಪನ್ ಆಗುತ್ತೆ. ಇದು ಯಾವುದೇ ರೀತಿ OTP, ಪಾಸ್ವರ್ಡ್, ಯೂಸರ್ ID ಹಾಕ್ತೇನೆ ಡೈರೆಕ್ಟಾಗಿ ಆ್ಯಪ್ ಯಾವುದೇ ಕಾರಣಕ್ಕೂ ಓಪನ್ ಆಗೋದಿಲ್ಲ. OTPನ ಎಂಟರ್ ಮಾಡಿದ ಮೇಲೆ ಇನ್ಫಾರ್ಮೇಷನ್ ಲಾಸ್ಟ್ ಲಾಗಿನ್ ಡನ್ ಮಾರ್ಚ್ 4 ಅಂತ ಈ ಥರ ಬರುತ್ತೆ. ಇದಕ್ಕೆ ಓಕೆ ಕೊಡಬೇಕು. ನಾವು ಪ್ರತಿದಿನ ಏನು ಆ್ಯಪ್ ಓಪನ್ ಮಾಡ್ತೀವಲ್ಲ, ಪ್ರತಿದಿನವೂ ಅಷ್ಟೇ OTP ಬಂದೇ ಬರುತ್ತೆ. ನೆಕ್ಸ್ಟ್ ನಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನಮಗಿಲ್ಲಿ ಡೈರೆಕ್ಟ್ ಕಾಲ್ ಕೊಟ್ಟಿದ್ದಾರೆ ಅಂತೇಳಿ ಡೈರೆಕ್ಟ್ ಆ ಕಾಲ್ನ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಅರ್ನಿಂಗ್ಸ್ ಆಗೋದಿಲ್ಲ. ನಮಗೆ ಅರ್ನಿಂಗ್ಸ್ ಆಗೋದು ಇಲ್ಲಿ ಆಲ್ ಪ್ರೋಗ್ರಾಮ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದ್ದಿಲ್ಲ, ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸುಮಾರು ಆಪ್ಷನ್ ಬರ್ತಾ ಇದ್ದಾವೆ. ಈ ಆಪ್ಷನಲ್ಲಿ ಸ್ಟೇ ಕನೆಕ್ಟ್ ಪ್ಲಸ್ SP ಫಸ್ಟ್ ಒನ್, ನೆಕ್ಸ್ಟು ರೀಚಾರ್ಜ್ ರಿಮೈಂಡರ್ 1, 2 ರೀಚಾರ್ಜ್ ರಿಮೈಂಡರ್, 1 ಸ್ಟೇ ಕನೆಕ್ಟ್ ಪ್ಲಸ್ 5, ಜಿಯೋ ಟಾರ್ಗೆಟ್ ವಿನ್ ಬ್ಯಾಕು, 1 ಸ್ಟೇ ಕನೆಕ್ಟ್ ಪ್ಲಸ್ JB JCA ಮತ್ತು 2 ಜಿಯೋ ಹ್ಯಾಟ್ರಿಕ್ FSM ಆಫರ್ ಫಾರ್ ಹೋಮ್ ಅಂತ ಇಷ್ಟು ಆಪ್ಷನ್ಗಳನ್ನ ಕೇಳ್ತಾ ಇದೆ. ಈ ಆಪ್ಷನ್ ಮೇಲೆ ಪ್ರೆಸ್ ಮಾಡಿ ನಾವು ವರ್ಕ್ ಮಾಡಿದ್ರಷ್ಟೇ ನಮ್ಗೆ ಅಮೌಂಟು ಅರ್ನಿಂಗ್ ಆಗೋದು. ಇಲ್ಲಿ ನಮಗೆ ಸ್ಟೇ ಕನೆಕ್ಟ್ ಪ್ಲಸ್ 5 ಅಂತ ಫಸ್ಟ್ ಆಪ್ಷನ್ ಇದೆಯಲ್ಲ, ಅದಕ್ಕೆ ಒಂದು ರೀತಿ ಅರ್ನಿಂಗ್ಸು. ಸೆಕೆಂಡು ರೀಚಾರ್ಜ್ ರಿಮೈಂಡರ್ 2 ಅಂತ ಇದೆಯಲ್ಲ, ಇದು ಎರಡಕ್ಕೆ ಒಂದು ರೀತಿ ಸಪ್ರೇಟ್ ಅರ್ನಿಂಗ್ಸು. ಇಲ್ಲಿ ಕೆಲವೊಂದಕ್ಕೆ ಒಂದೊಂದು ರೀತಿಯಾಗಿ ಅರ್ನಿಂಗ್ಸ್ ಇರುತ್ತೆ, ಎಲ್ಲದಕ್ಕೂ ಒಂದೇ ರೀತಿಯಾಗಿ ಅರ್ನಿಂಗ್ಸ್ ಇರೋದಿಲ್ಲ. ಇಲ್ಲಿ ಸ್ಟೇ ಕನೆಕ್ಟ್ ಅಂತ ಏನಿಂದು ಒಂದು 3 ಆಪ್ಷನ್ ಇದೆ ನೋಡಿ. ಸ್ಟೇ ಕನೆಕ್ಟ್ ಪ್ಲಸ್ಸು ಮತ್ತು ಸ್ಟೇ ಕನೆಕ್ಟ್ ಪ್ಲಸ್ 5 ಮತ್ತು ಸ್ಟೇ ಕನೆಕ್ಟ್ ಪ್ಲಸ್ JB JCA. ಇದು ಮೂರಕ್ಕೂ ಒಂದು ರೀತಿ ಅಮೌಂಟ್ ಆದರೆ, ನೆಕ್ಸ್ಟ್ 1 ರೀಚಾರ್ಜ್ ರಿಮೈಂಡರ್, 2 ರೀಚಾರ್ಜ್ ರಿಮೈಂಡರ್ ಇವೆರಡಕ್ಕೂ ಒಂದೇ ರೀತಿಯಾಗಿ ಅಮೌಂಟ್ ಇರುತ್ತೆ. ಹಾಗೆ ಜಿಯೋ ಟಾರ್ಗೆಟ್ ವಿನ್ ಬ್ಯಾಕ್ ಮತ್ತು ಜಿಯೋ ಹ್ಯಾಟ್ರಿಕ್ ಸಿಮ್ ಆಫರ್ ಫಾರ್ ಹೋಮ್ ಇವೆರಡಕ್ಕೂ ಒಂದು ರೀತಿಯಾಗಿ ಅರ್ನಿಂಗ್ಸ್ ಇರುತ್ತೆ. ಹಾಗೆ ನನ್ನ ನೆಕ್ಸ್ಟ್ ಪಾರ್ಟ್ 2 ವಿಡಿಯೋದಲ್ಲಿ ಯಾವ ರೀತಿಯಾಗಿ ಅರ್ನಿಂಗ್ಸ್ನ ಮಾಡೋದು ಮತ್ತು ಯಾವುದಕ್ಕೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಮತ್ತು ಇದರಲ್ಲಿ ಕೆಲವೊಂದು ಟಿಪ್ಸ್ ಕೂಡ ಯೂಸ್ ಆಗ್ತವೆ, ಅದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.